ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಹೇಳಿದಂಥ ಹೇಳಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇನ್ನು 1 ವರ್ಷದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳಾಗತ್ತೆ ಅಂತ ಹೇಳಿದ್ದಾರೆ. ನನಗೆ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ನಿಮ್ಮ ಸೇವೆ ಮಾಡ್ತೀನಿ. ಹಾಸನಕ್ಕೆ ನಾವು ಯಾವತ್ತೂ ಕೂಡ ನಮ್ಮ ಕುಟುಂಬದಿಂದ ತೊಂದರೆ ಆಗಿಲ್ಲ. ಇದು ನನ್ನ ಜನ್ಮಭೂಮಿ. ಹಾಸನದಲ್ಲಿ ಹೇಳಿದಂಥ ಮಾತು ಭಾಳ ದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತೆ. ಯಾಕಂತಂದರೆ ಸಿದ್ಧವನದಲ್ಲಿ ಮದ್ದು ಅರೆದದ್ದು ಯಾರು ಅಂತ ನಿನ್ನೆಷ್ಟೇ ಹೇಳಿಕೆ ಕೊಟ್ಟಿದ್ರು. ಹಾಗಿದ್ರೆ ಇವರ ಈ ಹೇಳಿಕೆಯ ಹಿಂದೆ ಬೇರೆ ಏನಾದರೂ ರಾಜಕೀಯ ಮುನ್ಸೂಚನೆಗಳಿದೆಯಾ ಅಂದರೆ ಇಷ್ಟೇ ವಿಚಾರ. ಎಲೆಕ್ಷನ್ ಕಳೆದ ನಂತರ, ಲೋಕಸಭಾ ಎಲೆಕ್ಷನ್ ಕಳೆದ ನಂತರ 1 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿರುವಂಥ ಬಲಿಷ್ಠವಾಗಿರುವಂಥ 136 MLAಗಳಿರುವಂಥ ಸರ್ಕಾರ ಅದಕ್ಕೇನಾದರೂ ತೊಂದರೆ ಆಗತ್ತಾ? ಇವರ ಹೇಳಿಕೆಯ ಹಿಂದಿನ ಮರ್ಮ ಏನು? ಅವರು ಹೇಳ್ತಿರೋಂಥ ಸಂದರ್ಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇತ್ತು? ಸ್ವಲ್ಪ ಗಮನಿಸಿ. ಇನ್ನು ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳ ಪಾಲಿಗೆ, ಈ ನಾಡನ್ನ ಸೇವೆ ಸಲ್ಲಿಸ್ತಕ್ಕಂಥ ಈ ನಾಡಿನ ಬಡವರಿಗೆ, ಯಾವುದೇ ಜಾತಿ ಇರಲಿ, ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡ್ತಕ್ಕಂಥ ರೀತಿಯ ಸರ್ಕಾರವನ್ನ ಇನ್ನು 1 ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇಲ್ಲ. ಭಗವಂತ ಈಗೇನು ರಾಮನಾಥಪುರದ ಒಂದು ರಾಮನಾಥೇಶ್ವರಿಗೆ ರೇವಣ್ಣ ಅವರು ಪೂಜೆ ಸಲ್ಲಿಸಿ ಆಮೇಲೆ ಬನ್ನಿ ಅಂದರು. ಅಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಹೇಳಿದಂಥ ಹೇಳಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇನ್ನು 1 ವರ್ಷದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳಾಗತ್ತೆ ಅಂತ ಹೇಳಿದ್ದಾರೆ. ನನಗೆ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ನಿಮ್ಮ ಸೇವೆ ಮಾಡ್ತೀನಿ. ಹಾಸನಕ್ಕೆ ನಾವು ಯಾವತ್ತೂ ಕೂಡ ನಮ್ಮ ಕುಟುಂಬದಿಂದ ತೊಂದರೆ ಆಗಿಲ್ಲ. ಇದು ನನ್ನ ಜನ್ಮಭೂಮಿ. ಹಾಸನದಲ್ಲಿ ಹೇಳಿದಂಥ ಮಾತು ಭಾಳ ದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತೆ. ಯಾಕಂತಂದರೆ ಸಿದ್ಧವನದಲ್ಲಿ ಮದ್ದು ಅರೆದದ್ದು ಯಾರು ಅಂತ ನಿನ್ನೆಷ್ಟೇ ಹೇಳಿಕೆ ಕೊಟ್ಟಿದ್ರು. ಹಾಗಿದ್ರೆ ಇವರ ಈ ಹೇಳಿಕೆಯ ಹಿಂದೆ ಬೇರೆ ಏನಾದರೂ ರಾಜಕೀಯ ಮುನ್ಸೂಚನೆಗಳಿದೆಯಾ ಅಂದರೆ ಇಷ್ಟೇ ವಿಚಾರ. ಎಲೆಕ್ಷನ್ ಕಳೆದ ನಂತರ, ಲೋಕಸಭಾ ಎಲೆಕ್ಷನ್ ಕಳೆದ ನಂತರ 1 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿರುವಂಥ ಬಲಿಷ್ಠವಾಗಿರುವಂಥ 136 MLAಗಳಿರುವಂಥ ಸರ್ಕಾರ ಅದಕ್ಕೇನಾದರೂ ತೊಂದರೆ ಆಗತ್ತಾ? ಇವರ ಹೇಳಿಕೆಯ ಹಿಂದಿನ ಮರ್ಮ ಏನು? ಅವರು ಹೇಳ್ತಿರೋಂಥ ಸಂದರ್ಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇತ್ತು? ಸ್ವಲ್ಪ ಗಮನಿಸಿ. ಇನ್ನು ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳ ಪಾಲಿಗೆ, ಈ ನಾಡನ್ನ ಸೇವೆ ಸಲ್ಲಿಸ್ತಕ್ಕಂಥ ಈ ನಾಡಿನ ಬಡವರಿಗೆ, ಯಾವುದೇ ಜಾತಿ ಇರಲಿ, ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡ್ತಕ್ಕಂಥ ರೀತಿಯ ಸರ್ಕಾರವನ್ನ ಇನ್ನು 1 ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇಲ್ಲ. ಭಗವಂತ ಈಗೇನು ರಾಮನಾಥಪುರದ ಒಂದು ರಾಮನಾಥೇಶ್ವರಿಗೆ ರೇವಣ್ಣ ಅವರು ಪೂಜೆ ಸಲ್ಲಿಸಿ ಆಮೇಲೆ ಬನ್ನಿ ಅಂದರು. ಅಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ದೇನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.